ನಮ್ಮ ನ್ಯೂಸ್ಗೆ ಸ್ವಾಗತ. ಹದಗೆಟ್ಟ ರಸ್ತೆಗಳಿಗೆ ಮೋಕ್ಷ ಕಲ್ಪಿಸುವವರು ಯಾರು? ವರ್ಣನ ಆರ್ಭಟಕ್ಕೆ ಚಿಂತಾಮಣಿ ನಗರ ಪ್ರದೇಶದ ಒಳ ರಸ್ತೆಗಳೆಲ್ಲ ಸಂಪೂರ್ಣವಾಗಿ ಅವ್ಯವಸ್ಥೆ ಅಗರವಾಗಿ ಬಿಟ್ಟಿರುವ ಹಿನ್ನೆಲೆ ನಡೆದಾಡುವುದಕ್ಕೂ ಸಹ ಕಂಟಕ ಒದಗಿ ಬಂದಿರುವುದು ಪಾದಚಾರಿಗಳಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಬಹುತೇಕ ಎಲ್ಲ ರಸ್ತೆಗಳು ಮಳೆಗೆ ಹದಗೆಟ್ಟಿರುವ ಹಿನ್ನೆಲೆ ಸಾಕಷ್ಟು ತೊಂದರೆ ಅನುಭವಿಸುವಂತಾಗಿದೆ. ಕಳೆದ 4-5 ವರ್ಷಗಳಿಂದ ನಗರದಲ್ಲಿ ಹೆಚ್ಚು ಮಳೆ ಸುರಿಯುತ್ತಿದ್ದು ರಸ್ತೆಗಳು ಸಂಪೂರ್ಣ ಹಾಳಾಗಿವೆ. ಇದರ ಜೊತೆಗೆ ಇದೀಗ ಬಂದಿರುವ ಮಾಂಡಸ್ ಚಂಡಮಾರುತದ ಸಂದರ್ಭದಲ್ಲಿ ಅದು ಕೂಡ ಬಿಟ್ಟು ಸುರಿಯುತ್ತಿರುವ ಹಿನ್ನೆಲೆ ಜನರಿಗೆ ತೀವ್ರವಾಗಿ ಕಿರಿಕಿರಿ ಕೂಡ ಉಂಟು ಮಾಡಿದೆ. ನಗರದಲ್ಲಿ ಜಿಟಿ ಮಳೆ ಬಂದ ಹಿನ್ನೆಲೆ ಸಾರ್ವಜನಿಕರು ರಸ್ತೆ ಇಲ್ಲದ ಗುಂಡಿಗಳ ರಸ್ತೆ, ಅದರಲ್ಲಿ ನಿಂತ ನೀರಿನಿಂದ ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ನಗರದ ಬಡಾವಣೆಗಳ ರಸ್ತೆಗಳು ಸ್ಥಿತಿ ಶೋಚನೀಯ ಸ್ಥಿತಿಗೆ ತಲುಪಿದೆ. ಎಲ್ಲ ರಸ್ತೆಗಳಲ್ಲಿಯೂ ಕೂಡ ತಗ್ಗು ದಿನಗಳು ಬಿದ್ದಿವೆ. ಮಳೆ ನೀರು ಹರಿದು ಹೋಗಲು ಬೇರೆಡೆ ಜಾಗವೇ ಇಲ್ಲದ ಹಿನ್ನೆಲೆ ಮಳೆ ನೀರು ನಿಂತಲೇ ನಿಂತುಕೊಂಡಿದೆ. ಹೀಗಾಗಿ ಜನಸಾಮಾನ್ಯರು ರಸ್ತೆ ಮೇಲೆ ನಡೆದಾಡುವುದು ಕೂಡ ಅಸಾಧ್ಯವಾಗಿದೆ. ಆದರೂ ಕೂಡ ಅನಿವಾರ್ಯವಾಗಿ ಜನರು ತಮ್ಮ ದೈನಂದಿನ ಕೆಲಸ ಕಾರ್ಯಗಳಿಗಾಗಿ ಕಷ್ಟಪಟ್ಟು ಓಡಾಡುತ್ತಲೇ ಇದ್ದಾರೆ. ನಗರದ ಹಲವಾರು ರಸ್ತೆಗಳು ಡಾಂಬರು ಕಾಣದೆ ಎಷ್ಟೋ ವರ್ಷಗಳಾಗಿವೆ ಎಂಬುದು ಆಯಾ ಪ್ರದೇಶದ ನಿವಾಸಿಗಳ ಗಂಭೀರ ಆರೋಪ ಸಹ ಆಗಿದೆ. ನಗರಸಭೆಯು ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸುತ್ತಿರುವ ಹಿನ್ನೆಲೆ ಈ ಸ್ಥಿತಿ ಒದಗಿ ಬಂದಿದೆ ಎಂದು ಅವರ ಗಂಭೀರ ಆರೋಪ ಸಹ ಆಗಿದೆ. ಅದರಲ್ಲಿಯೂ ಶಾಲೆಯ ಮಕ್ಕಳು ಈ ರಸ್ತೆಗೆ ಬಂದರೆ ಅಪಾಯ ಖಚಿತವಾಗಿದೆ. ಮೊದಲೇ ಕೆಸರಾಗಿ ಮಾರ್ಪಟ್ಟಿರುವ ಹಿನ್ನೆಲೆ ಆಯ ತಪ್ಪಿ ಬಿದ್ದರೆ ನೀರಿನಲ್ಲಿ ಬೀಳಬೇಕಾಗುತ್ತದೆ. ಹೀಗಾಗಿಯೇ ಭಯಗೊಂಡ ಪಾಲಕರು ತಮ್ಮ ಮಕ್ಕಳನ್ನು ಶಾಲೆಗೆ ಬಿಟ್ಟು ಮತ್ತು ಕರೆದುಕೊಂಡು ಬರುವುದು ಅನಿವಾರ್ಯವಾಗಿದೆ. ಇದರಿಂದಾಗಿ ಬೇರೆ ಕೆಲಸಗಳನ್ನು ಬದಿಗೊತ್ತಬೇಕಾಗಿದೆ. ಇನ್ನು ವಾಹನ ಸವಾರರ ಪಾಡಂತೂ ಕಡು ಕಷ್ಟಕರವಾಗಿದೆ. ರಸ್ತೆ ಮೇಲೆ ಬೈಕ್ ಇಳಿದರೆ ತಗ್ಗು ಎಷ್ಟು ಆಳವಾಗಿದೆ ಎಂಬುದು ಗೊತ್ತಾಗುವುದಿಲ್ಲ. ಕಾರಣ ಮಳೆ ನೀರು ನಿಂತಿರುವುದೇ ಇದಕ್ಕೆ ಮುಖ್ಯವಾಗಿದೆ. ಹೀಗಾಗಿ ವಾಹನ ಸವಾರರು ಎಲ್ಲಿ ಆಯತಪ್ಪ ಬೀಳುತ್ತದೆ ಎಂಬ ಭಯ ಅವರನ್ನು ನಿತ್ಯ ಕಾಡುತ್ತಿದೆ. ಕೆಲವರು ಬಿದ್ದು ಕೂಡ ಸಣ್ಣ ಪುಟ್ಟ ಗಾಯಗಳಾಗಿ ಮಾಡಿಕೊಂಡಿದ್ದಾರೆ. ಇದೇ ಪರಿಸ್ಥಿತಿ ಮುಂದುವರೆದರೆ ಮುಂಬರುವ ದಿನಗಳಲ್ಲಿ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತದೆ. ಹದಗೆಟ್ಟ ಹಳ್ಳ ಹಿಡಿದಿರುವ ರಸ್ತೆಗಳ ಅಭಿವೃದ್ಧಿಗೆ ಕೂಡಲೇ ನಗರಸಭೆ ಮುಂದಾಗಲಿ ಎಂಬುದು ಜನಸಾಮಾನ್ಯರ ಅಭಿಮತವಾಗಿದೆ. ಎಲ್ಲ ಒಳ ರಸ್ತೆಗಳು ಡಾಂಬರೀಕರಣ ಮಾಡಬೇಕಿದೆ. ಇದಲ್ಲದೆ ಸುಸಜ್ಜಿತವಾದ ಒಳಚರಂಡಿ ಕೂಡ ನಿರ್ಮಿಸಿದರೆ ಮಳೆ ನೀರು ಸರಾಗವಾಗಿ ಹರಿದು ಹೋಗುತ್ತದೆ. ಆದರೆ ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆಯೋ ಅಥವಾ ನಿಷ್ಕಾಳಜಿ ತೋರಿಸುತ್ತಾರೋ ಎಂಬುದನ್ನು ಕಾದು ನೋಡಬೇಕಾಗಿದೆ.